ಇನ್ನು ಶಾಸಕರು ಸಿದ್ದರಾಮಯ್ಯನವರ ಪರ ಮಾತನಾಡಿದ್ರೆ ತಪ್ಪೇನಿದೆ ಅನ್ನುವಂತಹ ವಿಚಾರವನ್ನ ಸ್ವತಃ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಶಾಸಕರು ಸಿದ್ದರಾಮಯ್ಯನವರ ಪರ ಮಾತನಾಡಿದ್ರೆ ಅದರಲ್ಲಿ ತಪ್ಪೇನಿದೆ. ಇನ್ನು ಆ ಶಾಸಕರ ಪಾಲಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಕಾಂಗ್ರೆಸ್ ಶಾಸಕರ ಬೆನ್ನಿಗೆ ನಿಂತಿದ್ದಾರೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್. ಎಸ್.ಡಿ. ಸೋಮಶೇಖರ್ ಆಗಿರ್ಬೋದು, ವಸತಿ ಸಚಿವ ಎಂಟಿಬಿ ನಾಗರಾಜ್ ಆಗಿರ್ಬೋದು, ಅವ್ರೇನು ಹೇಳ್ತಾ ಇದ್ರು ಅದಕ್ಕೆ ಒಂದು ರೀತಿಯಾದಂಥ ಸಮರ್ಥನೆ ಕೊಡ್ತಾ ಇದ್ದಾರೆ ಜಿ ಪರಮೇಶ್ವರ್. ಶಾಸಕರು ಸಿದ್ದರಾಮಯ್ಯನವರ ಪರ ನಿಂತರೆ ಅದರಲ್ಲಿ ತಪ್ಪೇನಿದೆ. ನಮ್ಮ CLP ನಾಯಕ ಸಿದ್ದರಾಮಯ್ಯ 5 ವರ್ಷ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ, ಅದನ್ನ ಯಾರೂ ಕೂಡ ನಿರಾಕರಿಸೋ ಹಾಗಿಲ್ಲ. ಅವರನ್ನ ಶಾಸಕರು ನಮ್ಮ CM ಅಂದುಕೊಳ್ಳೋದ್ರಲ್ಲಿ ತಪ್ಪೇನಿದೆ ಎನ್ನುವಂಥ ವಿಚಾರವನ್ನ ಮಾತನಾಡ್ತಾನೆ. ಕಾಂಗ್ರೆಸ್ ಶಾಸಕರ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಹೇಳ್ತಾ ಇದ್ರು, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ವಿಚಾರ. ಇದೆಲ್ಲದರ ಮಧ್ಯೆ ಡಿಸಿಎಂ ಹೇಳಿದ್ದಾರೆ ಶಾಸಕರು ಮಾತನಾಡ್ತಾ ಇರೋದ್ರಲ್ಲಿ ತಪ್ಪೇನಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಾನೆ. ಶಾಸಕರ ಬೆನ್ನಿಗೆ ನಿಲ್ಲುವಂತ ಕೆಲಸ ಮಾಡ್ತಿದ್ದಾರೆ. Your ML said that Sidramaya is the best CM and he is our previous CM. He is always the best CM. Who said he is not the best CM? Mr. S.T. Somshekar and No, yes. Still our CM is Sidramaya. See, naturally because he is our CLP leader. But you are not happy with the HDK's program, sir. Your MLA statement says that. No, we are all happy. What is wrong in that? He has expressed his opinion, nothing wrong in it. He is our CLP leader. He has done well last 5 years. Yes. He also says Nobody can dispute that. He also says that the HDK government hasn't taken programs and. No, that is a different thing. But as far as Siddaramaiah is concerned, yes, he is our leader. He is a CLP leader in our party. He has done well for the last 5 years. Nobody can dispute that. But your MLA still, as you may. Fair enough. Sir. What is wrong in that? How about Chief Minister Kumaraswamy, sir? You are No, also his for him he is the chief minister. Your MLA said that Sidramaya. ಈ ವಿಚಾರವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು. 5 ವರ್ಷಗಳ ಕಾಲ ಆಡಳಿತ ಕೊಟ್ಟಿದ್ದಾರೆ, ಉತ್ತಮವಾದಂತಹ ಆಡಳಿತ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಪ್ರಶ್ನೆನೇ ಇಲ್ಲ. ಅವರು ಒಬ್ಬ ಅತ್ಯುತ್ತಮವಾದಂತಹ ನಾಯಕ. ಇನ್ನೊಂದಷ್ಟು ಜನ ಶಾಸಕರಿಗೆ ಅವರೇ CM, ನಮ್ಮ CLP ನಾಯಕರವರು, ಅದರಲ್ಲೇನು ಮಹತ್ವ ಇದೆ, ಅದರಲ್ಲೇನು ತಪ್ಪಿದೆ ಅನ್ನುವಂಥ ವಿಚಾರವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು. ಒಟ್ಟಾರೆ ನೋಡ್ತಾ ಹೋದ್ರೆ ಏನು ಶಾಸಕರು ಮಾತನಾಡ್ತಾ ಇದ್ದಾರೆ, ಮಾತನಾಡ್ತಾ ಇರುವಂತ ಮಾತುಗಳಿಗೆ, ಕೊಡ್ತಾ ಇರುವಂತ ಹೇಳಿಕೆಗಳಿಗೆ, ಒಂದಷ್ಟು ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಚಾರಗಳಿಗೆ ಎಲ್ಲದಕ್ಕೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಹೌದು ಅನ್ನುವಂತಹ ವಿಚಾರವನ್ನೇ ಹೇಳ್ತಾ ಇದ್ದಾರೆ. ಹೌದು ಅನ್ನುವಂಥ ಒಪ್ಪಿಗೆ ಮುದ್ರೆಯನ್ನ ಒತ್ತಾ ಇದ್ದಾರೆ. ಸೋಮಶೇಖರ್ ಅವರು ಹೇಳಿದ ಹಾಗೆ, MTB ನಾಗರಾಜ್ ಅವರು ಹೇಳಿದ ಹಾಗೆ ಕೆಲವೊಂದಷ್ಟು ಜನಕ್ಕೆ ಈಗಲೂ ಕೂಡ ಮಾಜಿ CM ಸಿದ್ದರಾಮಯ್ಯನವರೇ ಅವರಿಗೆ ಪಾಲಿಗೆ ಮುಖ್ಯಮಂತ್ರಿ, ಅದರಲ್ಲಿ ತಪ್ಪೇನಿದೆ. ಇನ್ನೊಂದಷ್ಟು ಜನ ಶಾಸಕರು ಸಿದ್ದರಾಮಯ್ಯನವ್ರ ಪರವಾಗಿ ಮಾತನಾಡ್ತಾರೆ, ಅದರಲ್ಲಿ ತಪ್ಪೇನಿದೆ. 5 ವರ್ಷ ಕೆಲಸ ಮಾಡಿರೋದಂತೂ ನಿಜ ಅಲ್ವಾ? ಹೀಗಿರೋವಾಗ ಈ ವಿಚಾರವನ್ನ ಯಾಕೆ ನಾವು ವಿವಾದ ಮಾಡಬೇಕು? ಸಿದ್ದರಾಮಯ್ಯನವರು ನಮ್ಮ ನಾಯಕರು ಅನ್ನುವಂಥ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಈ ವಿಚಾರ ಆಗಲಿ ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ನಿಜ. ಶಾಸಕರು ಅವರ ಬೆನ್ನಿಗೆ ನಿಂತರೆ ಅದರಲ್ಲಿ ತಪ್ಪೇನಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು ಡಾಕ್ಟರ್ ಜಿ ಪರಮೇಶ್ವರ್.